ಕೂಡಲೇ ಮತ್ತೊಂದು, ಯಾಕೆಂದರೆ ಈಗ ಇದು ನಿತ್ಯದ ಕಾರ್ಯಕ್ಕಾಗಿ ಹೋದದ್ದಾದ್ರಿಂದಾಗಿ ಈಗ ಮತ್ತೆ ಸೀತೆಯ ಪ್ರಶ್ನೆ ತರಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು ಅಂತ ಇರುತ್ತೆ. ಅದಕ್ಕೋಸ್ಕರ ಒಂದು ಪ್ರಾಣಿಯನ್ನು ಬೇಟೆ ಆಡಿದ್ದು ಮಾಡಿ ಬೇಗನೆ ಜನಸ್ಥಾನದ ಕಡೆಗೆ ಅಭಿಸಸಾರ ಓಡಿ ಬಂದ. ಈ ಇತ್ತ ಏನಾಯಿತು ಅಲ್ಲಿಯ ಧ್ವನಿಯ ಪ್ರತಿಕ್ರಿಯೆ ಅನ್ನೋದನ್ನು ಹೇಳ್ತಾ ರಾಮನ ಆರ್ತಸ್ವರವನ್ನು ಕೇಳಿ ಸೀತೆ ತನ್ನ ಗಂಡನಿಗೆ ಏನೋ ಆಯಿತು ಅಂತ ಯೋಚಿಸಿ ಲಕ್ಷ್ಮಣನ ಮುಖವನ್ನು ನೋಡ್ತಾಳೆ. ಗಚ್ಚ ಜಾನೀಹಿ ರಾಘವಂ, ಹೋಗು ಬೇಗ ಹೋಗು, ರಾಮನಿಗೆ ಏನೋ ತೊಂದರೆ ಆಗಿದೆ, ಹುಡುಕೊಂಡು ಬಾ. ನಹಿ ಮೇ ಹೃದಯಂ ಸ್ಥಾನೇ ಜೀವಿತಂ ವಾವತಿಷ್ಠತಿ ಕ್ರೋಶತಃ ಪರಮಾರ್ಥಸ್ಯ ಶ್ರುತಶಬ್ದೋ ಮಯಾ ಭೃಶಂ. ನನಗೆ ಸ್ಪಷ್ಟವಾಗಿ ಕೇಳಿದೆ, ಇದು ರಾಮನದ್ದೇ ಧ್ವನಿ. ಅದರಲ್ಲೂ ಸೀತಾ ಅಂತ ಲಕ್ಷ್ಮಣನ ಹೆಸರಿನ ಜೊತೆಗೆ ಕೂಗಿದ್ದು ಅಂತಂದರೆ ಅವನು ನಮ್ಮನ್ನಲ್ಲದೆ ಇನ್ಯಾರನ್ನೂ ಕೂಗಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ರಕ್ಷಸಾಂ ವಶಮಾಪನ್ನಂ, ರಾಮ ರಾಕ್ಷಸರಿಗೆ ವಶನಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ. ಆ ಸಿಂಹಾನಾಮಿವ ಗೋವೃಷಂ, ಸಿಂಹದ ಬೇಟೆಗೆ ಸಿಲುಕಿದ ಎತ್ತು ಒಂದು ಹೇಗೆ ಗೊತ್ತಿಲ್ಲದೆ ಹೋದಾಗ ಅದರ ಪೆಟ್ಟಿಗೆ ಚೀರಾಡುತ್ತೋ ಹಾಗಾಗಿರಬಹುದು. ಆದರೆ ಸ್ವಲ್ಪವೂ ಕೂಡ ಸಂದರ್ಭದ ವಿಷಯದ ಗಮನ ಬೇರೆ ಕಡೆಗೆ ಹರಿಯಲು ಬಿಡದೆ ಬಹಳ ಗಂಭೀರನಾಗಿ ಲಕ್ಷ್ಮಣ ಏನೂ ಮಾಡಲಿಲ್ಲ. ನಜಗಾಮ ತಥ, ಕೂಡಲೇ ಹೊರಡಲಿಲ್ಲ ಅವನು. ಆಗ ಅವಳು ಮತ್ತೆ ಕುಪಿತಾ ಸ್ವಲ್ಪ ಕೋಪ ಮಾಡಿಕೊಳ್ತಾಳೆ. ಸೌಮಿತ್ರೇ ಮಿತ್ರರೂಪೇಣ ಭ್ರಾತುಸ್ತ್ವಮಸಿ ಶತ್ರುವತ್ ಯಸ್ತ್ವಂ ಅಸ್ಯಾಂ ಅವಸ್ಥಾಯಾಂ ಭ್ರಾತರಂ ನಾಭಿಪತ್ಸ್ಯಸೆ. ಏನು ಲಕ್ಷ್ಮಣ, ನೀನು ನಮ್ಮ ಸಹಾಯಕ್ಕೆ ಅಂತ ಜೊತೆಗೆ ಇದ್ದು ಸಹಾಯಕ್ಕಾಗಿ ನಿಂತವನು ಈಗ ಆಗ್ತಾ ಇರುವ ಇಂಥ ದೊಡ್ಡ ಅನರ್ಥಕ್ಕೆ ನೀನು ಸ್ವಲ್ಪವೂ ಪ್ರತಿಕ್ರಿಯಿಸದೆ ಅನಾಯಾಸವಾಗಿ ಇಲ್ಲೇ ಇದ್ದು ಏನೂ ಯೋಚನೆಯೂ ಮಾಡದೆ ರಾಮನಿಗೆ ಏನಾದರೂ ತೊಂದರೆ ಇಲ್ಲ ಅನ್ನುವ ಭಾವದಿಂದ ಕೂತಿದ್ದಿ. ಇಚ್ಛಸಿ ತ್ವಂ ವಿನಶ್ಯಂತಂ ರಾಮಂ ಲಕ್ಷ್ಮಣ ಮತ್ಕೃತೆ. ರಾಮ ಹೋದರೆ ಸೀತೆ ನನಗೆ ಸಿಕ್ಕಾಳು ಅಂತನ್ನುವ ಕೆಟ್ಟ ಯೋಚನೆ ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಅಡರಿದೆ ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ಲೋಭಾನ್ ಮಮ ಕೃತೆ ನೂನಂ ನಾನು ಗಚ್ಚಸಿ ರಾಘವಂ. ನೀನು ರಾಮ ಸತ್ರೆ ಒಳ್ಳೆಯದು, ಸೀತೆ ನನಗೆ ಸಿಗ್ತಾಳೆ ಅಂತನ್ನುವ ಯೋಚನೆಯಿಂದ ತಾನೇ ಈಗ ನೀನು ರಾಮನ ಬೆನ್ನಟ್ಟಕೊಂಡು ರಾಮನ ಹಿಂದೆ ಸಾಗದೆ ಅಥವಾ ರಾಮನಿಗಾದ ತೊಂದರೆಗೆ ನೀನು ಹಿಂಬಾಲಿಸದೆ ಇಲ್ಲೇ ನಿಂತು ಆ ಕ್ಷಣಕ್ಕಾಗಿ, ರಾಮನ ವಿನಾಶದ ಕ್ಷಣಕ್ಕಾಗಿ ಕಾಯ್ತಾ ಇದ್ದಿ ತಾನೇ.